ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಮೊದಲು ಈ ಊರಲ್ಲೆಲ್ಲ ಕತೆ ಪುಣ್ಯ ಕೇಳಿಬಿಡ್ಬೇಕು, ಇಲ್ಲ ಅಂತ ನಿಂತ ಕೆಟ್ಟ ಕನಸೇ ಬಿಡೋದು. ಇವರಕ್ಕೆ ಇವತ್ತು ಮಾಡ್ತಿದ್ದಾರೆ. ಹಲೋ ಸರ್, ಹೇಳಿ. ಹಲೋ, ನನಗೆ ಅರ್ಜೆಂಟ್ ಆಗಿ ಗ್ರೌಂಡ್ ನೋಡ್ಬೇಕು, ಡೀಲ್ ಆಗೈತೆ, ತುಂಬಾ ಬೇಕು. ಅಲ್ಲ ಸರ್, ಸಡನ್ ಆಗಿ ಕಷ್ಟ ತುಂಡು ಅಂದ್ರೆ ಕಷ್ಟ ಸರ್. ಅದು ಅಲ್ಲದೆ ಊರಲ್ಲಿ ಕಣ್ ತಪ್ಪಿಸಿ ಕಾಡಿಗೆ ಹೋಗೋಕ್ಕೆ ಕಷ್ಟ ಆಗ್ತಾ ಇದೆ. ಇನ್ನು ಅಲ್ಲಿಂದ ಮರ ಸಾಗಿಸೋದು ಅಂದ್ರೆ ಆಗಲ್ಲ ಸರ್. ನೋಡು, ಕತೆ ಎಲ್ಲ ಹೇಳ್ಬೇಡ, ದುಡ್ಡು ಡೀಲ್ ಇದು. ಈ ಕೆಲಸ ಆದ್ರೆ ನೀನ್ ಅನ್ಕೊಂಡಿರೋಷ್ಟಿಂತ ಜಾಸ್ತಿ ದುಡ್ಡು ಕಟ್ಟು ನಿನ್ ಮನೆ ಸೇರ್ತದೆ ಅಷ್ಟೇ. ಎಷ್ಟು ಸರ್? ಹಲೋ ಹಲೋ ಹಲೋ, ಕಟ್ಟಿ ಮಾಡ್ಬಿಟ್ನಾ? ಏನಪ್ಪ ಮಾಡೋದು? ಬಿಸಿ ತುಪ್ಪ ನುಂಗೋಂಗೂ ಇಲ್ಲ, ಬಿಡೋಂಗೂ ಇಲ್ಲ. ನೋಟು ಗೀಟು ಅಂತ ಕನ್ಕಂತೆ ಮಾತಾಡ್ಬಿಟ್ಟ. ಏನ್ ಮಾಡೋದು? ಕಾಡು ಗೀಡು ಅಂತೆಲ್ಲ ನಿಂತು ಜಾಡಿಸ್ತಾಳೆ. ನಮ್ಮೂರಲ್ಲಿ ನೋಡಿದ್ರೆ ಕಾಡು ಕಡೆ ಹೋಗ್ಬೇಡಿ, ಅಲ್ಲೇನೋ ಸರಿ ಇಲ್ಲ ಅಂತಾರೆ. ಅದೇನು ದೇವವೋ ಭೂತವೋ ಒಂದು ಹೇಳಲ್ಲ. ಇವ್ರು ನೋಡಿದ್ರೆ ಅಯ್ಯೋ ರೂಮಲ್ಲಿ ಬುಕ್ ಮಾಡ್ದಂಗೆ ಹೊತ್ತಿದ್ದು ಹೊತ್ತಲ್ಲಿ ಫೋನ್ ಮಾಡಿ ಬುಕ್ ಮಾಡ್ತಾರೆ. ಏನು ಮಾಡೋದು?
ಇದೇನು ಹೊಸ್ತ ಇರಲಿ, ಒಂದು ಕೈ ನೋಡೇ ಬರೋಣ. ಒಳ್ಳೆ ಅಮ್ಮನ ಕೈ ಸೇರುತ್ತೆ. ಇದೇನು ಓದೋದೆ ಬೈದಲ್ಲಿ ಏನಾದ್ರು? ಏನ್ ಡಿಮ್ಯಾಂಡ್ ಅಯ್ಯ ನಿನ್ಗೆ? ಬಾಸ್ ಗುರು ಬಾಸ್ ನೀನೇ ಮಾತಾಡು. ಹೇಳಿ ಬಾಸ್. ನೀವು ಹೇಳಿರೋ ಕೆಲಸದ ಮೇಲೆ ಹೋಯ್ತಾ ಇದೀವಿ ಬಾಸ್. ನೋಡ್ರ ಕೆಲಸ ಹುಷಾರಾಗಬೇಕು. ಸರಿ ಬಾಸ್. ಯಾರಿಗೂ ಸಣ್ಣ ನೋಟು ಬರಬಾರ್ದು. ಇಲ್ಲ ಬಾಸ್, ಹಂಗೇನಾಗಲ್ಲ ಬಾಸ್. ಹೆಚ್ಚು ಕಮ್ಮಿ ಆಯ್ತು ನಿಮ್ ತಲೆ ಒಳ್ಳೆತವೆ. ಇಲ್ಲ ಬಾಸ್, ಹಂಗೇನಾಗಲ್ಲ ಬಾಸ್. ನೀವೇ ಸ್ಪಾಟ್ ಹೋಗಿ ಓಕೆ ಚೆಕ್ ಮಾಡಿ ತರಬೇಕು. ಸರಿ ಬಾಸ್, ಆಯ್ತು ಹೋಗ್ತಾ ಇದೀವಿ ಬಾಸ್. ಹಾ ಸರಿ ಬಾಸ್. ತಗೊಳ್ಳೋ ಫೋನು. ಯಾವನ್ನೆಲ್ಲ ಕೂತ್ಕೊಂಡು ಹೇಳ್ತಾನೆ ಇಲ್ಲಿ ಪಾಠ ಪಡೋದು ನಾವು. ಕೆಂಪು ಫೋನ್ ಹಾಕು. ಕೆಂಪ ಕೊಡೋಲಿ, ಮಾತಾಡ್ತೀನಿ ಕೊಡೋಲಿ. ಕೆಂಪ ಎಲ್ಲೋ ಇದೆಯಾ? ನಾ ಹೇಳಿದ್ದು ಮರ್ತೋಯ್ತೇನೋ. ನಾಳೆ ಬರ್ತಾ ಇದೀವಿ ನಾವು, ನಾನು ಮಧು ಇಬ್ರು ಬೆಳಗ್ಗೆ ಬರ್ತಾ ಇದೀವಿ. ಸರಿ ಸರ್, ನಾನು ಹೇಳ್ತಾ ರೆಡಿ ಮಾಡಿದ್ದೀನಿ ಸರ್. ಹಾಂ ಎಲ್ಲ ಮುಂಚೆ ರೆಡಿ ಮಾಡಿದ್ದೀನಿ ಸರ್. ಬಂದ್ಬಿಡಿ ಸರ್ ಬೆಳಿಗ್ಗೆ. ಸರಿ, ಮಾಮೂಲಿ ಜಾಗ ಮಿಸ್ ಆಗಂಗಿಲ್ಲ, ಹೇಳಿದ್ದೀನಿ ಈಗಲೇ. ಮುಂಚೆ ರೆಡಿ ಇರುತ್ತೆ. ಸರಿ ಆಯ್ತು. ಅಲ್ಲ ಯಾಕೆಂಪ ಹೋದ ಸರಿ ಮುಂದಿಕ್ಕಿಂತ ಕಾಡು ಈ ಸರಿ ಡಿಫ್ರೆಂಟ್ ಆಗಿದೆಯಲ್ಲ? ಹ್ಞೂ ಸರ್, ಇದು ಮಳೆಗಾಲ ಬೇಸಿಗೆಗಾಲ ನಡುವೆ ಅಲ್ವಾ, ಅದಕ್ಕೆ ಕಾಡು ಒಂಥರ ಕಾಣಿಸ್ತದೆ. ಆದ್ರೂ ತುಂಬಾ ಸರಿ ಬಂದಿದ್ದೀವಿ. ಈ ಸತಿ ಏನೋ ಬೇರೆ ದಾರಿ ಅನ್ಸ್ತದೆ ನನಗೆ. ಸರ್, ನಮಗೆ ತುಂಡು ಎಲ್ಲಿ ಸಿಗ್ತದೋ ಅಲ್ಲಿಗೆ ಹತ್ತಿರ ಜಾಗ ನಾವು ಬರಬೇಕು, ಅದಕ್ಕೆ ಬೇರೆ ದಾರಿ ಬನ್ನಿ. ಸರಿ ನೋಡಿ. ಹಲೋ ಹೇಳಮ್ಮಿ. ಹ್ಞೂ, ಇಲ್ಲಿ ದುಬೈ ಬಂದಿದ್ದೀನಿ. ಬಕೆಟ್ ಪೆಟ್ರೋಲ್ ತುಂಬಿಸ್ಕೊಂಡ್ ಬರ್ತೀನಿ. ಇದು ಇಡಮ್ಮಿ ಫೋನ. ನಂದೇನು ಹಂಗಾಗದೆ, ನಿಂದೊಂದು. ಏನಕ್ಕಂಪ ನೀನ್ ಮಾಡ್ತಿರೋ ಕೆಲಸ ನಿಮ್ಮ ಮನೆಯವ್ರಿಗೆ ಗೊತ್ತಿಲ್ವಾ? ಇಲ್ಲ ಸರ್, ಏನೋ ಮಾಡ್ತಾನೆ ಅಂತ ಅನುಮಾನ ಅದೇ. ಯಾರಿಗೆ ಬೇಕು ಸರ್ ಈ ಹೆಂಡತಿ ಮಕ್ಕಳು ಸಂಸಾರ ಎಲ್ಲಾನು. ನಮ್ಮನ್ನ ನಾನು ಸಾಕಳಿಗೆ ಕಷ್ಟ ಆಗದೆ. ಅದೇನೋ ಅಂತಾರಲ್ಲ, ಈ ಚಿರ್ಕಂತಿನ ಹಿಡ್ಕೊಂಡು ಹೋಗೋದು. ಬನ್ನಿ ಮುಂದೆ, ಬನ್ನಿ ಟೈಮ್ ಆಯ್ತು. ಅಯ್ಯ ಕೆಂಪ, ಇನ್ನೂ ಎಷ್ಟು ಜಾಗ? ಸಾರ್, ನೀವು ಬಂದ್ರೆ ಇನ್ನ ಅರ್ಧ ಅಷ್ಟೇ, ಇನ್ನೂ ಜಾಸ್ತಿ ಇದೆ, ಬನ್ನಿ. ಕೆಂಪ, ಲಾಸ್ಟ್ ಟೈಮ್ ಬಂದಾಗ ಈ ಕಾಡಿನ ಬಗ್ಗೆ ಯಾವ್ದೋ ಕತೆ ಪುರಾಣ ಅಂದಲ್ಲ, ಏನದು? ಬನ್ನಿ ಸಾರ್, ಬಗ್ಗೆ ಹೇಳ್ತೀನಿ. ಬನ್ನಿ ಕುತ್ಕೊಳ್ಳಿ, ಇಲ್ಲಿ ಹೇಳ್ತೀನಿ. ಬನ್ನಿ ಸಾರ್, ಮುಂದೆ ಬನ್ನಿ ಸಾರ್. ಇಲ್ಲೇ ಕೂತ್ಕೊಳ್ಳಿ ಸರ್, ಇಲ್ಲೇ ಬನ್ನಿ ಸರ್. ನಿಮ್ಗೆ ಭಾರಿ ಕಷ್ಟ, ಕೂತ್ಕೊಳ್ಳಿ ಸರ್. ನೀವು ಸುಧಾರಿಸಬೇಕು, ನೀವು ಕೂತ್ಕೊಳ್ಳಿ.
ನಾನು ಈ ಕಾಡ್ ಬಗ್ಗೆ ತಿಳ್ಕೊಳ್ಳೋಕ್ಕೆ ಸುಮಾರು ಪ್ರಯತ್ನ ಪಟ್ಟೆ. ನಮ್ಮೂರ್ ಬಡ್ಡಿ ಮಕ್ಕಳು ಒಂದು ವಿಷಯನ ಆಚೆ ಬಿಡಲಿಲ್ಲ ಸರ್. ಹಂಗೋ ಹಿಂಗೋ ಮಾಡಿದ್ಕೆ ಒಂದಷ್ಟು ಪುರಾಣ ಆಚೆ ಬಿತ್ತು. ಏನದು? ಈ ಕಾಡಿನಲ್ಲಿ ಅಕ್ಕಪಕ್ಕದ ರಾಜರುಗಳು ಇದ್ರಲ್ಲ, ಅವ್ರು ತಮ್ಮ ಚಿನ್ನ ವಜ್ರನ ವ್ಯಾಪಾರಕ್ಕೆ ಅಂದ್ಬಿಟ್ಟು ಇದೇ ದಾರಿಯಲ್ಲಿ ಸಾಗಿಸ್ತಾ ಇದ್ರಂತೆ ಸರ್. ಆಗ ಈ ಕಾಡಲ್ಲಿ ಒಂದು ವಾಮಾಚಾರಿ ಗುಂಪಿತ್ತಂತೆ. ಆ ಗುಂಪಿನವರು ಒಂದ್ಸರಿ ದಾಳಿ ಮಾಡಿ ಆ ಚಿನ್ನ ವಜ್ರನೆಲ್ಲ ದೋಚ್ಬಿಟ್ರಂತೆ. ಹೂ ಸಾರ್, ದೋಚ್ಬಿಟ್ರಂತೆ. ಈ ದೋಚ್ಬಿಟ್ಟು ತಮ್ಮ ಹತ್ರ ಎಲ್ಲಾನು ರಾಶಿ ಗಟ್ಲೆ ಶೇಖರಣೆ ಮಾಡಿ ಇಟ್ಕೊಂಡ್ರಂತೆ. ಹಿಂಗೆ ಇರ್ಬೇಕಾದ್ರೆ ಅದನ್ನ ಉಳ್ಸ್ಕೋಬೇಕಲ್ಲ ಅವರು, ಅದಕ್ಕೆ ಒಂದು ತಂತ್ರನ ಮಾಡ್ಕೊಂಡ್ರಂತೆ. ಅದೇನು ಗೊತ್ತಾ ಸರ್, ಯಾವುದೋ ಒಂದು ರಕ್ತ ಪಿಶಾಚಿನ ಎಚ್ಚರ ಮಾಡಿ ಆ ವಜ್ರ ವೈಢೂರ್ಯ ರಾಶಿಗಳನ್ನ ನಿಧಿನ ಕಾಗಲು ಕಾಯಿಲಿ ಅಂದ್ಬಿಟ್ಟು ಅದು ದೆವ್ವನ ಅಲ್ಲಿ ಕೂರ್ಸಿದ್ರಂತೆ. ಹೂ ಸರ್, ಅದು ಇವತ್ತಿನವರೆಗೂ ಅದನ್ನು ಕಾಯ್ತಾ ಇದೆಯಂತೆ. ಆದ್ರೆ ಅದು ರಕ್ತ ಪಿಶಾಚಿ ಅಲ್ವೇ, ಅದು ಮನ್ಸೂನ್ ಬಿಟ್ಟಾತೆ. ಅದು ಹಸು ತಾಳಲಾರ್ದೆ ಆ ವಾಮಾಚಾರಿ ಗುಂಪರಿದ್ರಲ್ಲ, ಅವರವನ್ನೇ ಒಬ್ಬೊಬ್ಬರನ್ನೇ ಅವರ ರಕ್ತನ ಹಿಡ್ಕೊಂಡು ಕುರಿಯಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಂತೆ. ಇದು ಹಿಂಗಾಗಿ ಆ ವಾಮಾಚಾರಿ ಗುಂಪುಗಳೇ ಹೊಟ್ಟೋದು. ಆದರೆ ಆ ರಕ್ತ ಪಿಶಾಚಿ ಮಾತ್ರ ಇವತ್ತು ಶಾಶ್ವತವಾಗಿ ಹಂಗೆ ಉಳ್ಕೊಂಡದೆ. ಹಂಗಂದ್ರೆ ಆ ರಕ್ತ ಪಿಚಾಚಿ ಕಾಡಲ್ಲಿ ಇನ್ನೂ ಐತೆ ಅಂತ ಹೇಳ್ತಾ ಇದ್ದೆ ನೀನು? ಹೂ ಸಾರ್, ಅದೇ ಅದೆಷ್ಟು ಸತ್ಯವೋ ಸುಳ್ಳೋ ನಮ್ಗೆ ಗೊತ್ತಿಲ್ಲ ಸರ್. ಆದರೆ ಊರವರು ಇವತ್ತಿಗೂ ಕಾಡಿಗೆ ಹೋಗ್ಬೇಡಿ ಅಂದ್ರೆ ಇದಕ್ಕೇನೆ, ಅಲ್ಲಿ ಪಿಶಾಚಿ ಅದೇ ಅಂತಲೇ ಅವರು ತಡಿತಾ ಇರೋದು ಸರ್. ಈ ಕಾಡಲ್ಲಿ ಆ ರಕ್ತ ಪಿಶಾಚಿದು ಒಂದು ಸರದು ಇದೆಯಂತೆ. ಅದನ್ನ ದಾಟಿ ಯಾರಾದರೂ ಹೋದ್ರೆ ಅವರು ಸಾಯ್ತಾರೆ ಅಂತ ನಮ್ಮ ಜನ ಇವಾಗಲೂ ಹೇಳ್ತಾರೆ. ಹೌದಾ? ನಿಜನಾ? ಹ್ಞೂ ಸಾರ್. ಗೊತ್ತಾಯ್ತು, ಮುಂದೆ ಬನ್ನಿ ಹೇಳ್ತೀನಿ. ಬನ್ನಿ ನಡಿ. ನಿಮ್ಮಲ್ಲಿ ಸರ್ ಹಿಂಗೆ ಮುಂದೆ ಏನಾಯ್ತಾ ಕೆಂಪ? ಸಾರ್, ನಾನು ಕಂಡಂಗೆನೆ ಸುಮಾರು ವರ್ಷಗಳಿಂದೆ ಒಬ್ಬ ಸಿಟಿಯಿಂದ ಮನುಷ್ಯ ಬಂದಿದ್ದ. ಭಾರಿ ದೊಡ್ಡ ಪಾರ್ಟಿ ಅವನು ಈ ಕಾಡಿನಾಗೆ ದೊಡ್ಡ ರೆಸಾರ್ಟ್ ಕಟ್ತೀವಿ ಅಂದ್ಬಿಟ್ಟು ಪ್ಲಾನ್ ಮಾಡಿದ್ದಂತೆ ಸರ್. ಎಲ್ಲಿ ಕಾಡಲ್ಲ? ಹ್ಞೂ ಸರ್, ಇಲ್ಲೇನೆ. ಅವನು ಇಲ್ಲೇ ಟೆಂಟ್ ಹಾಕಿದ್ದಂತೆ. ಟೆಂಟ್ ಹಾಕಿದವನು ರಾತ್ರಿ ಕಾಣೆ ಆಗೋದ. ಹ್ಞೂ ಸರ್, ಕಾಣೆಯಾಗಿ ಸುಮಾರು ದಿನ ಯಾರ ಕೈಗೂ ಸಿಗ್ಲಿಲ್ಲ ಸರ್. ಆಮೇಲೆ ಈ ಕಾಡೆಲ್ಲ ಮರ ಕಾಣ್ತಿದೆ ನೋಡಿ, ಆ ಮರಕ್ಕೆ ಅವ್ನ ಶವ ಉಲ್ಟಾ ನೇತಾಡ್ತಿತ್ತಂತೆ. ಹೂ ಸಾರ್, ರಣ ಹದ್ದುಗಳೆಲ್ಲನೂ ಅವ್ನ ದೇಹದ ಮಾಂಸ ಕಣ್ಣು ಎಲ್ಲ ಕಿತ್ತು ತಿಂದು ನಾನೇ ನೋಡಿದೀನಿ ಸಾರ್. ಅಯ್ಯೋ, ಇವೆಲ್ಲ ಹೇಳಿ ನಮ್ಗೆ ಎದುರಿಸ್ಬೇಡ. ನಡೆಯಪ್ಪ ಕೆಂಪ, ನೀನು ಫಸ್ಟು ಬನ್ನಿ. ಮುಂದೆ ಬನ್ನಿ ಸರ್. ಏ ಕೆಂಪ, ನೀ ಇಷ್ಟೊತ್ತು ಕಥೆ ಹೇಳ್ದಲ್ಲ, ಆ ಪಿಚಾಚಿ ಕಾಯ್ತಾರೋ ನಿಧಿ ಈಗಲೂ ಇದೆಯಾ? ಹೂ ಸಾರ್, ಆ ನಿಧಿ ಆ ಪಿಶಾಚಿ ಇರೋ ಕತೆ ಆ ಬೆಟ್ಟದಲ್ಲೇ ಇರೋದು. ಅವಾಗಿಂದ ಎಲ್ಲ ಕಡೆ ಸುತ್ತಿಸ್ತವನೆ, ಜಾಗ ಮಾತ್ರ ಸಿಗ್ಲೇ ಇಲ್ವಲ್ಲ ಗುರು. ಅವ್ನು ಇದೇ ಬೆಟ್ಟಲ್ಲಲ್ವಾ ನಿಧಿ ಅದೇ ಅಂತ ಹೇಳಿದ್ದು? ಹೋ ಗುರು. ಏ ಎಲ್ಲ ಕೆಂಪ ನಿಧಿ? ಇದೇ ಸಾರ್ ನಿಧಿ, ಇದೇ ಸಾರ್ ನಮ್ಮ ಸಂಪತ್ತು. ಏನೋ ಇವನು ಹಿಂಗೆ ಹೇಳ್ತಾವನೆ? ಏನಪ್ಪ ಒಂದು ಗೊತ್ತಾಯ್ತಲ್ಲ. ಇದೇ ಸಾರ್ ಇದು ಕೆಂಪ. ಕೆಂಪ ಏನ್ ಮಾಡ್ಕೊಬಿಟ್ಟು ಗುರು ಇವನು? ಇದೇನ್ ಗುರು ಹೆಂಗ್ ಮಾಡ್ಕೊಬಿಟ್ಟ? ನಾವ್ ಇಲ್ಲೇ ಇದ್ರೆ ಇದು ನಮ್ ತಲೆ ಮೇಲೆ ಬರ್ತದೆ. ರೆಡಿ ಹೋಗೋಣ.
ನೀರು 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 ಸಚಿನ ನೀರು ಎತ್ತ ಸಚಿನ ಸಚಿನ ದಾರಿ ಒಬ್ಬ ದಾರಿ ಸಿಕ್ತು. ಮಧು 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 ಯಾರು ನೀನು ಯಾಕೆ ಯಾರು ನೀನು ಯಾಕೆ ಏನಾಯ್ತು? ಬಾ ನಾವು ಎಲ್ಲಿದ್ದೀವಿ? ಬಾ ದಾರಿ ಸಿಕ್ತು, ಹೋಗೋಣ ಬಾ. ಅದು ಅಲ್ಲೊಂದು ದೇವಸ್ಥಾನ ಐತೆ, ಅಲ್ಲಿ ಸ್ವಲ್ಪ ತಿದ್ದು ಹೋಗೋಣ ಬಾ. ದೇವಸ್ಥಾನ ಐತೆ ಬಾ, ಕುತ್ಕೊಂಡು. ಅದು ಕೆಂಪ ಕೆಂಪ ತಾನೇ ಅದು. ಹೇ ಕೆಂಪ, ನೀನ ಬದುಕಿದ್ಯಾ? ಹೆಂಗ್ ಬಂದೆ ನೀನು ಇಲ್ಲಿಗೆ? ಬೆಟ್ಟಿನ ಮೇಲೆ ನೀನೇ ತಾನೆ ಇನ್ನ ಬರ್ತೀನಿ. ಯಾಕೆ ಸರ್? ಸರ್ ನೀವೇನು ಇಲ್ಲಿ? ಸರ್ ನೀವೇ ಬಂದ್ರಿ? ಏನ್ ಹೇಳ್ತಾ ಸರ್? ಯಾವ ಬೆಟ್ಟ? ನಂಗೆ ಒಂದು ಅರ್ಥ ಆಯ್ತಿಲ್ಲ ಸರ್. ಏನ್ ಹೇಳ್ತಿದ್ಯಾ ನೀನು? ನಮ್ಮನ್ನ ಬೆಟ್ಟ ಕರ್ಕೋಗಿ ನಮ್ಮ ಕಣ್ಮುಂದೆನೆ ಬಿದ್ದ ನೀನೇ ತಾನೆ? ಏನ್ ಹೇಳ್ತಿದ್ಯಾ ನೀನು? ಇಲ್ಲೇ ಬಂದು ಏನ್ ಸರ್ ನೀವೇನ್ ಹೇಳ್ತಾ ಇದ್ದೀರಾ? ಯಾವ ಬೆಟ್ಟ? ನಾನೆಲ್ಲಿ ಬಿದ್ದೆ? ನಾವು ನಿಮ್ಮನ್ನ ನೋಡ್ತಾ ಇರೋದು ಇವಾಗ ಸರ್. ಏನ್ ಹೇಳ್ತಾ ಇದ್ಯಾ ನೀನು? ಏನ್ ಹೇಳ್ತಾ ಇದ್ಯಾ? ಯಾಕೆ ಸರ್? ಬಿಡಿ ಸರ್, ಏನ್ ಹೇಳ್ತಾರೆ ಸರ್ ನೀವು? ನಾನು ನಿಮ್ಗೆ ನೋಡ್ತಾ ಇರೋದು ಇವಾಗ ಸರ್. ನಾನು ನೆನ್ನೆ ಕಾಡೆ ಪ್ರತಿ ತಪ್ಪವನು, ಇವಾಗ ಎಷ್ಟಾಗಿದ್ದೀನಿ ಸರ್ ನಾನು. ಏನ್ ಹೇಳ್ತಾ ಇದ್ದೀರಾ ನೀವು? ಹಾಗಾದ್ರೆ ನಮ್ನ ಕಾಡು ಕರ್ಕೋಗಿದ್ದು ಆ ಬೆಟ್ಟ, ಆ ಕಾಡು, ಆ ಆ ಪಿಶಾಚಿ. ಸರ್ ಏನ್ ಹೇಳ್ತಾ ಇದ್ದೀರಿ ಸರ್ ನೀವು? ಯಾವ ಕಾವಡು, ಯಾವ ಭೂತ, ಯಾವ ಪಿಶಾಚಿ ಸರ್? ಸರ್ ನೀವು ನೆನ್ನೆ ಕಾಲ್ ಮಾಡಿದ್ಮೇಲೆ ನಾನು ಕಾಡ್ಗೆ ಹೋಗಿದ್ದೆ ಸರ್. ಅಲ್ಲೇನಾಯ್ತು ಅಂತಂದ್ರೆ ಮರ ಬೇಕು, ಮರ ಬೇಕು. ಮರ ಯಾರು 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 ಯಾರು? ಸರ್ ನನ್ನ ಕಾಡ ಪ್ರಗತಿ ಬಿದ್ದಾಗ ಇವರು ಸರ್ ನಾನು ಕಾಪಾಡಿದ್ದು. ಇರ್ರಪ್ಪ ಇರ್ರಿ. ನೀವು ಮಾತಾಡ್ತಾ ಇರೋದು ನೋಡ್ತಾ ಇದ್ರೆ ಈ ಊರಿನ ಜನ ಕಣ್ ತಪ್ಪಿಸಿ ಕಾಡಿಗೆ ಹೋಗಿ ನೀವು ಏನೋ ತಪ್ಪು ಕೆಲಸ ಮಾಡಿದೀರಾ. ಅದು ಯಾವ ಭೂತನೂ ಅಲ್ಲ, ಪೀಡೆ ಪಿಶಾಚಿನೂ ಅಲ್ಲ. ಈ ಕಾಡು ಕಾಯ್ತಾ ಇರೋ ನಮ್ಮ ಕಾಡು ದೇವತೆ ಕಣ್ರಪ್ಪ. ಆಗ ಕಾಡಿನ ಸಂಪತ್ನ
ದೋಚೋಕೆ ಅಂತ ಬರ್ತಿದ್ದ ಅಕ್ಕಪಕ್ಕದ ರಾಜರುಗಳನ್ನ ತಡೆಯೋಕೆ ಅಂತ ಈ ಕಾಡಿನಲ್ಲಿ ವಾಸವಾಗಿದ್ದ ಈ ನಮ್ಮ ಕಾಡಿನ ಜನ ಈ ಕಾಡು ದೇವತೆನ ಮರೆವಾಗಿ ನಮ್ಮ ಕಾಡು ದೇವತೆನ ಜಾಗೃತಿಗೊಳಿಸಿ ನಮ್ಮ ಕಾಡನ್ನ ಕಾಯಮ್ಮ ಅಂತ ಬೇಡ್ಕೊಂತ ಇದ್ರು. ಕಾಡೇ ನಮ್ಮ ಆಸ್ತಿ, ಅದೇ ನಮ್ಗೆ ದೊಡ್ಡ ನಿಧಿ, ಅದನ್ನ ನಾವು ಕಾಪಾಡ್ಕೊಂಡು ಬಂದಿದ್ದೀವಿ. ಊರಿಗೆ ಏನಾದ್ರೂ ಕಾಯಿಲೆ ಕಸಾಲೆ ಅಂತ ಏನಾದ್ರೂ ಬಂದ್ರೆ ಆ ತಾಯಿ ಆ ಕಾಯಿಲೆ ಕಸಾಲೆನ ತಾನು ತಗೊಂಡು ನಮಗೆಲ್ಲ ಒಳ್ಳೆ ಗಾಳಿ ಕೊಡ್ತಾ ಇದ್ಲು. ಚೇತರಿಸ್ಕೊಳ್ಳಕ್ಕೆ ಒಳ್ಳೆ ಔಷಧಿಯುಕ್ತ ಗಿಡಮೂಲಿಕೆಗಳನ್ನ ಕೊಡ್ತಾ ಇದ್ಲು. ಆದ್ರೆ ನೀವು ಆ ಕಾಡದೇವತೆ ಒಂದೊಂದೇ ಅಂಗಾಂಗಗಳನ್ನ ಕಿತ್ಕೊಂಡು ಹೋಗ್ತಾ ಇದ್ರೆ ಸಂಪೂರ್ಣವಾಗಿ ಈ ನಮ್ಮ ದೇವತೆ ನಮ್ಮನ್ನೆಲ್ಲ ಬಿಟ್ಟು ದೂರ ಹೋಗ್ತಾಳೆ. ಆಗ ನಿಮ್ಮ ಮುಂದಿನ ಪೀಳಿಗೆಯಲ್ಲಿ ನಿಮ್ಮ ಮಕ್ಕಳು ಸ್ಕೂಲ್ಗಳು ಬ್ಯಾಗಲ್ಲಿ ವಾಟರ್ ಬಾಟ್ಲ್ ಇಟ್ಕಳ್ಸೋ ಬದಲು ಆಕ್ಸಿಜನ್ ಸಿಲಿಂಡರ್ ಬಾಟ್ಲಿನ ಇಟ್ಕಳಿಸ್ಬೇಕಾದಂತ ಕಾಲ ಬರುತ್ತೆ ಕಣ್ರಪ್ಪ. ಕಾಸು ಕೊಟ್ಟು ಒಳ್ಳೆ ಗಾಳಿನ ಕೊಂಡ್ಕೊಳ್ಳುವಂತ ಕಾಲ ಬರೋಕ್ಕೆ ಜಾಸ್ತಿ ದಿನ ಬೇಕಾಗಿಲ್ಲ. ಈಗಾಗಲೇ ದುಡ್ಡು ಕೊಟ್ಟು ಟಿಕೆಟ್ ತಗೊಂಡು ಗಿಡ ಮರ ತೋಟಗಳು ನೋಡೋ ಅಂತ ಕಾಲದಲ್ಲಿ ನಾವಿದ್ದೀವಿ. ಗೆಡ್ಡೆ ಗೆಣಸು ಹಣ್ಣು ಹಂಪಲುಗಳನ್ನ ಶೋಕೇಸಲ್ಲಿ ಇಟ್ಕೊಂಡು ನೋಡ್ತಾ ಇದ್ದೀವಿ. ಇನ್ನೂ ಇದು ಹಿಂಗೆ ಹೋದ್ರೆ ಹೆಂಗ್ರಪ್ಪ? ಕಾಡು ಇದ್ರೇನೆ ನಾಡು ಕಣ್ರಪ್ಪ, ಇಲ್ಲ ಅಂದ್ರೆ ಇದು ಬರೀ ಬರುಡು ಬೀಡು. ಉಳ್ಸ್ಕೊಳ್ರಪ್ಪ, ಉಳ್ಸ್ಕೊಳ್ರು, ಈ ನಮ್ಮ ಕಾಡ್ತಾಯಿನ ಉಳ್ಸ್ಕೊಳ್ರು.